ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಇವತ್ತೊಂದು ಸ್ಪೆಷಲ್ ವಿಡಿಯೋ ಆಗಿದೆ. ಏನು ಎತ್ತ ಅಂತ ಮುಂದೆ ಹೇಳ್ತೀನಿ. ಸ್ವಲ್ಪ ಜನಕ್ಕೆ ತಮ್ಮನೇಲಲ್ಲೇ ಗೊತ್ತಾಗಿರುತ್ತೆ, ಇನ್ನು ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗಿರುತ್ತೆ ಏನಪ್ಪ ಇದು ಅಂತ. ಅದಕ್ಕಿಂತ ಮುಂಚೆ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಬೇಕು. ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಐಟಮ್ಸ್ನೆಲ್ಲ ಜರುಗಿಸಿ ಫಿಶ್ ಟ್ಯಾಂಕ್ನೆಲ್ಲ ಸ್ವಲ್ಪ ಶಿಫ್ಟ್ ಮಾಡಿದ್ವಿ. ಯಾಕಂದರೆ ಅಲ್ಲಿ ಮೇಯ್ನ್ ಹೋಲ್ಡರ್ ಇತ್ತಲ್ಲ, ಅಂದರೆ ಸ್ವಿಚ್ ಬೋರ್ಡ್ ಇತ್ತಲ್ಲ, ಅದು ಸರಿಯಾಗಿ ವರ್ಕ್ ಆಗ್ತಾ ಇರಲಿಲ್ಲ. ಅದಕ್ಕೆ ಮೀನ್ದು ಡೈರೆಕ್ಷನ್ ಎಲ್ಲ ಚೇಂಜ್ ಮಾಡಿದ್ವಿ. ಫಿಶ್ ಟ್ಯಾಂಕ್ದು ಒಂದು ಮೀನು ಕೂಡ ಸತ್ತೋಗ್ಬಿಟ್ಟಿತ್ತು. ಸರಿ, ಅದನ್ನೆಲ್ಲ ಚೇಂಜ್ ಮಾಡಿ ಹೊಸ ಮೀನು ತಂದು ಹಾಕಿದಾಯಿತು. ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿದ್ದಾಯಿತು. ಇನ್ನು ಇವತ್ತು ಸೋಮವಾರ ಆಗಿರೋದ್ರಿಂದ ನಾನೊಂದು ದಿನ ಲೇಟೇ ಆಗೋಯ್ತು ವಿಡಿಯೋ ಹಾಕೋದು. ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಇನ್ನು ದೇವ್ರ ಮನೆ ಕ್ಲೀನ್ ಮಾಡ್ಕೊಬೇಕು. ಲಾಸ್ಟ್ ಒಂದು 2-3 ವಿಡಿಯೋದಲ್ಲೇ ಹೇಳಿದೆ, ನಮ್ಮ ಅತ್ತೆ ಅಂದರೆ ನಮ್ಮ ಯಜಮಾನ್ರವ್ರು ಚಿಕ್ಕಮ್ಮ ತೀರೋಗ್ಬಿಟ್ಟಿದ್ರಲ್ಲ, ಅಲ್ಲೆಲ್ಲ ಹೋಗಿ ಬಂದು ಸ್ವಲ್ಪ ಸೂತ್ಕ ಅದು ಇದು ಆಗಿರೋದ್ರಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಇನ್ನೇನು ಪೂಜೆ ಇಲ್ಲ, ಮನೇಲಿ ಏನೋ ಅಂಥ ಕೆಲಸ ಇರಲಿಲ್ಲ. ಅಲ್ಲಿಂದ ಬಂದು ಸ್ವಲ್ಪ ನನಗೂ ಹೆಲ್ತ್ ಇಶ್ಯೂ ಆಗಿತ್ತು. ಅದನ್ನೆಲ್ಲ ಕ್ಲಿಯರಾಗಿ ಮಾಡಿಕೊಂಡು ಅಮ್ಮನ ಮನೇಲಿ ಸ್ವಲ್ಪ ದಿನ ಇದ್ದೆ. ಅದೆಲ್ಲ ಮುಗಿಸ್ಕೊಂಡು ಬಂದು ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ನಾನು ಸಿಂಪಲಾಗಿ ಎಲ್ಲೇ ಹೋಗಬೇಕು ಅಂದ್ರೂ ಒಂದು ಅಂದರೆ ಈಗ ರೀಸೆಂಟಾಗಿ ಸ್ವಲ್ಪ ದಿನದಿಂದ ನಾನು ಈ ಫೇಸ್ ಸಿರಮ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಾನು ಎಲ್ಲನೂ ಹೊರಗಡೆ ಹೋಗಬೇಕು, ಏನಾನ ಒಂದು ಇಂಪಾರ್ಟೆಂಟ್ ಡೇ ಇಲ್ಲ ಚೆನ್ನಾಗಿ ರೆಡಿ ಆಗಬೇಕು ಅನ್ನೋ ದಿನ ಈ ಪಾಂಡ್ಸ್ BB+ ಒಂದೇ ಯೂಸ್ ಮಾಡೋದು. ಇನ್ನು ಯಾವುದೇ ಥರ ಫೌಂಡೇಶನು ಅದೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಲ್ಲ. ಸಿಂಪಲಾಗಿ ಇಷ್ಟೇ ಹಾಕ್ಕೊಳ್ಳೋದು. ಇನ್ನು ಇದಾದಮೇಲೆ ಕಾಜಲ್ಲು, ಐಲೈನರು, ಹಾಗೆ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಆಯಿತು. ಲಿಪ್ಸ್ಟಿಕ್ ವಿತ್ ಲಿಪ್ ಬಾಮ್ ಎರಡೂ ಜೊತೆಲೇ ಇರೋ ಥರನೇ ತೊಗೊಂಡಿರ್ತೀನಿ ಯಾವಾಗ್ಲೂ. ಯಾಕಂದರೆ ಬೇಗ ಡ್ರೈ ಆಗಿಬಿಡುತ್ತೆ. ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ತುಟಿಯೆಲ್ಲ ತುಂಬ ಬೇಗ ಡ್ರೈ ಆಗೋದ್ರಿಂದ ಲಿಪ್ ಬಾಮ್ ವಿತ್ ಲಿಪ್ಸ್ಟಿಕ್ ಜೊತೆನೇ ತೊಗೊಳ್ತೀನಿ. ನಾನು ತುಂಬ ಎಲ್ಲನೂ ಹೋಗಬೇಕು, ಒಳ್ಳೆ ಮದುವೆಗಿದ್ವಿ ಅನ್ನೋವಾಗ ಬೇಕಾದ್ರೆ ಲಿಪ್ಸ್ಟಿಕ್ ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ಲಿಪ್ ಬಾಮ್ನ ಅಪ್ಲೈ ಮಾಡ್ತೀನಿ. ಈಗ ಒಂದು ಚಿಕ್ಕದಾಗಿ ಬಿಂದಿ ಇಟ್ಕೊಂಡು ಕುಂಕುಮ ಇಟ್ಕೊಂಡ್ರೆ ಮುಗೀತು. ಇವತ್ತು ಏನೋ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆಯಿಂದ ಐಟಮ್ಗಳು ಬಂದಿದೆ, ಹೊರಗಡೆಯಿಂದ ತರಿಸ್ಕೊಂಡಿದ್ದೀನಿ. ಮನೆಯಲ್ಲೇ ಕೂತ್ಕೊಂಡು ಸಿಂಪಲಾಗಿ ಒಂದು ಬಿಸ್ನೆಸ್ ಮಾಡೋಣ ಅಂದ್ಬಿಟ್ಟು ಜಾಸ್ತಿ ಆವಾಗಲಿಂದ ಹೇಳ್ತಾನೆ ಇದ್ದೀರಾ, ಮುಂದೆ ಏನು ಹೇಳ್ತಾ ಇಲ್ಲ ಅಂತ. ಪ್ರತಿಯೊಂದು ವಿಡಿಯೋನೂ ಇನ್ನು ಬರ್ತಾನೆ ಇರುತ್ತೆ. ನಿಮ್ಗೆ ಯಾರಿಗಾನ ನನ್ನ ಈ ಬಿಸ್ನೆಸ್ ಐಡಿಯಾ ಇಷ್ಟ ಆದರೆ ನೀವು ಆರಾಮಾಗಿ ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು. ಇನ್ನು ನಾನು ಯಾವ ಥರ ಮಾಡ್ತೀನಿ, ನನಗೆ ಯಾವ ಥರ ಇದು ಇಷ್ಟ ಆಯಿತು, ನಾನು ಯಾಕೆ ಇದನ್ನು ಚೂಸ್ ಮಾಡಿದೆ ಅಂತಲೂ ಕೂಡ ಈ ವಿಡಿಯೋದಲ್ಲೇ ತಿಳಿಸ್ಬಿಡ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋ ಅನ್ನೋದೆಲ್ಲ ಬೇಡ. ಯಾವ ಬಿಸ್ನೆಸ್ಸು ಅಂತ ಫಸ್ಟಿಗೆ ಬಂದರೆ ನಿಮಗೆ ಫಸ್ಟೇ ತಮ್ನೇಲಲ್ಲಿ ನೋಡ್ದಂಗೆ ಇವತ್ತು ನಾನೊಂದು ಸ್ಕೂಪ್ ಬಿಸ್ನೆಸ್ ಅಂತ, ಇವಾಗ ಟ್ರೆಂಡಿಂಗ್ ಆಗಿರೋದು ಬಂದು ಒಂದು ಸ್ಕೂಪ್ ಬಿಸ್ನೆಸ್ ಅಂತ. ಇದನ್ನು ನಾನು ಒಂದು 3 ಮಂತಿಂದನೇ ಯೋಚನೆ ಮಾಡ್ತಾ ಇದ್ದೆ ಮಾಡಬೇಕು ಅಂತ. ಬಟ್ ಮನೆಯಲ್ಲಿ ಸಾವು ಅದು ಇದು ಅನ್ನೋ ಕಾರಣಕ್ಕೆ ಸ್ವಲ್ಪ ಮುಂದೆನೇ ಹೋಯಿತು ಇದೆಲ್ಲ ಮಾಡೋದು. ಇನ್ನು ಸ್ಕೂಪ್ ಬಿಸ್ನೆಸ್ಸಲ್ಲಿ ಯಾವ ಥರ ಏನೇನು ಐಟಮ್ ಇರುತ್ತೆ ಅಂತಲೂ ಕೇಳ್ಬೋದು ಸ್ವಲ್ಪ ಜನ. ಅದನ್ನು ಆಮೇಲೆ ತೋರಿಸ್ತೀನಿ, ಲಾಸ್ಟ್ ಎಂಡಿಂಗಲ್ಲಿ ಐಟಮ್ ಜೊತೆನೇ ತೋರಿಸ್ತೀನಿ. ಈಗ ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ಫಸ್ಟು ಪೂಜೆ ಮುಗಿಸ್ಕೊಳ್ಬೇಕಲ್ವ. ಮನೇಲಿ ಒಂದು ಪೂಜೆ ಅನ್ನೋದಾದ್ರೇ ಆಗುತ್ತೆ. ನಾನು ಒಂದು ಆಗಲೇ 10 ದಿನದಿಂದನೇ ಮನೆಯಲ್ಲಿ ಪೂಜೆ ಏನೂ ಮಾಡ್ದಿರ ಇರೋದಕ್ಕೆ ದೇವ್ರ ಮನೆ ಪೂರ್ತಿ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗೋಗ್ಬಿಟ್ಟಿತ್ತು. ದೇವ್ರ ಮನೆ ಬಾಗಿಲು ಹಾಕ್ಬಿಟ್ಟು ಇಟ್ಟಿದ್ವಿ, ಪೂರ್ತಿ ಗಲೀಜಾಗೋಗ್ಬಿಟ್ಟಿತ್ತು. ಇನ್ನು ಫುಲ್ಲು ಫೋಟೋಸ್ ಎಲ್ಲ ಎತ್ತಿ ಒರೆಸಿ ಗೋಡೆಗೂ ಎಲ್ಲನೂ ಟೈಲ್ಸ್ ಎಲ್ಲ ಒರೆಸೋಷ್ಟರಲ್ಲಿ ತುಂಬ ಲೇಟ್ ಆಗೋಯಿತು. ಯಾಕಂದರೆ ಒಂದು ಕ್ಲೀನಿಂಗ್ ಮಾಡಬೇಕು ಅಂತ ಇಟ್ಕೊಂಡ್ಬಿಟ್ರೆ ಅದು ಅರ್ಧಂಬರ್ಧ ಮಾಡಲಿಕ್ಕೆ ಆಗೋಲ್ಲ. ಕ್ಲೀನಾಗಿ ಡೀಪ್ ಕ್ಲೀನಿಂಗ್ ಥರ ಆಗೋಯಿತು ದೇವ್ರ ಮನೆ. ಇನ್ನು ಪೂರ್ತಿಯಾಗಿ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಟೈಮ್ ಬಂದು 12 ಗಂಟೆ ಆಗೋಯಿತು. ಸರಿ, ಈ ಟೈಮಲ್ಲಿ ಪೂಜೆ ಮಾಡೋದು ಬೇಡ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟೆ. ಇನ್ನು ಹೂವು ಕೂಡ ಮುಡಿಸಿರಲಿಲ್ಲ. ಇನ್ನು ಸಂಜೆ ಮೇಲೆ ಒಂದು 4 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡಿದ್ರೆ ಒಂದು 5-6 ಗಂಟೆ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಇನ್ನು ಮತ್ತೆ ಸಂಜೆ ಮೇಲೆ 4 ಗಂಟೆ ಮೇಲೆ ಪೂಜೆ ಸ್ಟಾರ್ಟ್ ಮಾಡಿದೆ. ಅಂದರೆ ಪೂಜೆಗೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ನಾನು ಇನ್ನೊಂದ್ಸಲಿ ಫ್ರೆಶ್ ಅಪ್ ಅಂದರೆ ಮುಖ ಎಲ್ಲ ತೊಳ್ಕೊಂಡು ತಲೆಲ್ಲ ಬಚ್ಕೊಂಡು ಮತ್ತು ಹೂವು ಎಲ್ಲ ದೇವ್ರ ಫೋಟೋಕ್ಕೆಲ್ಲ ಇಡ್ತಾ ಇದ್ದೀನಿ. ಸಿಂಪಲಾಗಿ ಹೂವು ಇಡ್ತೀನಿ ನಡುವೆ ಅಂತೂ. ಯಾಕಂದರೆ ಜಾಸ್ತಿ ಇಟ್ಟರೆ ಬೇಗ ಪುಡಿ ಆಗೋಗ್ಬಿಡುತ್ತೆ ಒಂದೇ ದಿನಕ್ಕೆ. ಮನೆಯಲ್ಲಿ ಅಂತೂ ಸಿಕ್ಕಾಪಟ್ಟೆ ಹೀಟಾಗೋಗ್ಬಿಟ್ಟಿದೆ. ಮೇಲೆ ಮನೆ ಇಲ್ಲ, ನಮ್ಮ ಮನೆ ಮೇಲೆ ತುಂಬ ಬಿಸಿಲು ಇರೋದಕ್ಕೂ ಕಾವು ಜಾಸ್ತಿ ಹೊಡೆಯುತ್ತೆ ಮನೆ ಒಳಗಡೆ. ಅದಕ್ಕೋಸ್ಕರ ಇವತ್ತು ಇಟ್ಟು ನೆಕ್ಸ್ಟ್ ಡೇ ಹೂವು ಮುಟ್ಟೋಕ್ಕೋದ್ರೆ ತುಂಬ ಪುಡಿ ಆಗುತ್ತೆ. ಮತ್ತು ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ತುಂಬ ಲೇಟ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಒಂದೊಂದೇ ಹೂವು ಇಟ್ಟರೆ ಕ್ಲೀನಾಗಿ ಎತ್ಕೊಂಡ್ಬಿಡ್ಬೋದು ಅಂದ್ಬಿಟ್ಟು ಇನ್ನು ಐಟಮ್ ಎಲ್ಲ ತೊಗೊಂಡು ಬಂದಿದ್ನಲ್ಲ ಅದನ್ನೆಲ್ಲ ದೇವ್ರ ಮನೇಲಿ ಇಟ್ಬಿಟ್ಟು ಈಗ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ.
ಈ ನನ್ನ ಪುಟ್ಟ ಒಂದು ಹೆಜ್ಜೆಗೆ ನನಗೆ ಒಂದು ಸಪೋರ್ಟ್ ಕೊಡಿ, ಹಾಗೆ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ಅದರಲ್ಲೂ ಇನ್ನೊಂದು ತುಂಬ ಖುಷಿಯಾಗಿದ್ದ ವಿಷಯ ಏನಂದರೆ, ನಾನು ವಿಡಿಯೋಸ್ ಹಾಕ್ದಿರನೇ ನನ್ನ ವಿಡಿಯೋಗಳು ನೋಡಿ ಎಷ್ಟೋ ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ. ನನಗೆ ಅದಂತೂ ಒಂಥರ ಹೇಳೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಖುಷಿ ಆಗ್ತಾಯಿತ್ತು. ನನಗೆ ಹುಷಾರಿಲ್ಲ, ಈ ಥರ ಅಂದರೆ ಮನೇಲಿ ಏನೆಲ್ಲ ಪ್ರಾಬ್ಲಮ್ ಇದ್ರೂ ಬಟ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ನಂದು ಅದು ನೋಡೋದಕ್ಕೆ ಒಂದು ಖುಷಿ ಆಗ್ತಾಯಿತ್ತು. ಎಲ್ಲರೂ ಯಾಕೆ ವಿಡಿಯೋ ಆಗ್ತಾಯಿಲ್ಲ ಅಂತ ಕೆಲವರು ಕಮೆಂಟ್ ಮಾಡ್ತಾಯಿದ್ರಿ. ತುಂಬ ಜನ ರೆಸ್ಟ್ ಮಾಡಿ ಗೊತ್ತಾಗಿದೆ ಅಂತ ಕೂಡ ಕಮೆಂಟ್ ಮಾಡ್ತಾಯಿದ್ರಿ. ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವಾಗ ಪೂಜೆ ಮುಗಿಸ್ಕೊಂಡು ಬರೋಣ. ಹಾಗೆಯೇ ಈ ಒಂದು ಪೂಜೆಯಲ್ಲಿ ನೀವು ಭಾಗಿಯಾಗಿದ್ದೀರಾ. ಈ ನನ್ನ ಚಿಕ್ಕ ಬಿಸ್ನೆಸ್ಗೆ ಒಳ್ಳೆಯದಾಗಲಿ ಅಂತ ನೀವು ಕೂಡ ಆಶೀರ್ವದಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಪೂಜೆ ಮುಗಿಸ್ಕೊಂಬರೋಣ ಫಸ್ಟ್ಗೆ. ಇನ್ನು ಪೂಜೆ ಎಲ್ಲ ಮುಗೀತು. ಈಗ ಐಟಮ್ನೆಲ್ಲ ನಾನು ಒಂದು ಕಡೆ ಸೆಟ್ ಮಾಡಿಬಿಟ್ಟು ಆಮೇಲೆ ಯಾವ ಥರ ಇದು ತಗೊಳ್ಳೋದು ಮತ್ತು ಯಾವ ಥರ ನೀವು ಬುಕ್ ಮಾಡೋದು ಎಲ್ಲನೂ ಹೇಳ್ತೀನಿ. ಹಾಗೆಯೇ ನಾನು ಲಾಸ್ಟಲ್ಲಿ ಒಂದು ನಂಬರ್ ಹಾಕ್ತೀನಿ. ನಿಮಗೇನೇ ಐಟಮ್ ಬೇಕು ಅಂದ್ರೂ, ಅಂದರೆ ಇಷ್ಟಿಷ್ಟು ಸ್ಕೂಪು ರೇಟ್ ಅಂತ ಇಟ್ಟಿದ್ದೀನಿ. ಈಗ 99 ಸ್ಕೂಪಿಗೆ ಇಷ್ಟು ಐಟಮ್ ಬರುತ್ತೆ. 399ಗೆ, 299ಗೆ, 199ಗೆ ಎಲ್ಲನೂ ಇರುತ್ತೆ. ಹಾಗೆ ಇದ್ರ ಜೊತೆ ನಿಮಗೆ ಒಂದು ಫ್ರೀ ಐಟಮ್ ಕೂಡ ಸಿಗ್ತಾ ಇದೆ. ಆದಷ್ಟು ಬೇಗ ಈ ವಿಡಿಯೋ ಸಕ್ಸಸ್ ಆಗಲಿ ಅಂದ್ಬಿಟ್ಟು ನೀವೆಲ್ಲ ಆಶೀರ್ವದಿಸಿ. ಹಾಗೆಯೇ ಇದನ್ನು ಯಾವ ಥರ ಬುಕ್ ಮಾಡ್ಕೊಳ್ಬೇಕು ಅಂದರೆ, ನಾನು ನಿಮಗೆ ವಾಟ್ಸಪ್ ನಂಬರ್ ಹಾಕ್ತೀನಿ. ಆದಷ್ಟು ಬೇಗ ಶಾರ್ಟ್ ವಿಡಿಯೋದಲ್ಲೇ ಹಾಕ್ತೀನಿ. ಆದರೆ ಇವತ್ತು ಸಂಜೆನೇ ಬರುತ್ತೆ, ಇಲ್ಲಾಂದರೆ ನಾಳೆ ಬೆಳಗ್ಗೆ ಬರುತ್ತೆ. ಆ ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ನಂಬರ್ ಡಿಸ್ಪ್ಲೇ ಆಗಿರುತ್ತೆ. ಬರೀ ವಾಟ್ಸಪ್ ಅಷ್ಟೇ ಮಾಡಬೇಕಾಗುತ್ತೆ, ವಾಟ್ಸಪ್ ಕಾಲು. ಅಕಸ್ಮಾತ್ ಐಟಮ್ ಬುಕ್ ಮಾಡ್ಕೊಂಡ್ಮೇಲೆ ನೀವು ವಿಡಿಯೋ ಕಾಲ್ ಫೆಸಿಲಿಟಿನೂ ಇರುತ್ತೆ. ನಿಮಗೆ ಯಾವ ಐಟಮ್ ಬೇಕು ಅಂದ್ಬಿಟ್ಟು ಡೈರೆಕ್ಟಾಗಿ ವಿಡಿಯೋ ಕಾಲಲ್ಲಿ ಕೂಡ ನೀವು ಆರ್ಡ್ರ್ ಮಾಡ್ಕೊಬೋದು. ನೀವು ವಿಡಿಯೋ ಕಾಲ್ ಮಾಡಬೇಕಾದ್ರೆ ನಿಮ್ಮದು ಐಟಮ್ ಬುಕ್ ಆಗಿರಬೇಕು ಫಸ್ಟೇ. ಅದಾದಮೇಲೆ ವಿಡಿಯೋ ಕಾಲ್ ಮಾಡ್ತೀನಿ. ನಾನು ಸ್ಕೂಪಲ್ಲಿ ಎತ್ತಬೇಕಾದ್ರೇ ನಾನು ವಿಡಿಯೋ ಕಾಲ್ ಅಂದರೆ ಮಾಡಿ ನಿಮಗೆ ಹೇಳ್ತೀನಿ ಯಾವ್ಯಾವ ಸ್ಕೂಪ್ ಬೇಕು ಅಂದ್ಬಿಟ್ಟು ನೀವು ಆರ್ಡ್ರ್ ಮಾಡ್ಕೊಬೋದು. 99 ಸ್ಕೂಪು, 199 ಆಗಲೇ ಹೇಳ್ದಂಗೆ, 299, 399, 499 ಸ್ಕೂಪ್ ಇಷ್ಟು ಐಟಮ್ ಬರುತ್ತೆ. ಈಗ ನಾನು ಯಾವ ಥರ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂದರೆ, ಎಲ್ಲ ಒಂದು ಕ್ಲೀನಾಗಿ ಇಟ್ಕೊಂಡು ಇವಾಗ ಇದರಲ್ಲಿ ಯಾವ ಐಟಮ್ ಒಂದು ಸ್ಕೂಪಲ್ಲಿ ಬರುತ್ತೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳಿದ್ದೀನಲ್ವ. ಈಗ ಇದನ್ನೆಲ್ಲ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆ ಆದಮೇಲೆ. ಈಗ ಒಳ್ಳೊಳ್ಳೆ ಐಟಮೇನೆ, ಯಾವುದೂ ಲೋ ಕ್ವಾಲಿಟಿ ಆಗಲಿ ಒಂಥರ ಚೆನ್ನಾಗಿಲ್ಲದೆ ಇರೋ ಐಟಮ್ ಏನಿಲ್ಲ, ತುಂಬ ಚೆನ್ನಾಗಿರೋ ಐಟಮ್ಸೇ, ಕ್ವಾಲಿಟಿ ಇರೋದನ್ನೇ ಹಾಕಿದ್ದೀನಿ. ಆದಷ್ಟು ನಿಮಗೆ ಗೊತ್ತಾದಂಗೆ ಈಗ ಹೊರಗಡೆ ಎಲ್ಲ ಹೋದರೆ ಒಂದು 200-300 ರೂಪಾಯಿಗಂತೂ ಏನೂ ಸಿಗೋಲ್ಲ. ಅಂದರೆ ಕೆಲವೊಂದು ಐಟಮ್ಗಳ್ನ ಹೇಳ್ತಾ ಇರೋದು, ಕ್ವಾಲಿಟಿ ಐಟಮ್ನ. ನನ್ನ ಈ ಇದರಲ್ಲಿ ಎಲ್ಲನೂ ತುಂಬ ಚೆನ್ನಾಗಿದೆ, ಪ್ರೀಮಿಯಮ್ ಕ್ವಾಲಿಟಿನೇ ಅನ್ಬೋದು. ಕೊರಿಯನ್ ಕ್ಲಿಪ್ಸ್ ಆಗಲಿ, ನೈಲ್ ಪಾಲಿಶು, ಈ ಥರ ಹೇರ್ ಬ್ಯಾಂಡ್ ಆಗಲಿ, ಹಾಗೆ ಗ್ಯಾರಂಟಿ ಚೈನ್ ಗ್ಯಾರಂಟಿ, ಓಲೆ ತುಂಬ ಚೆನ್ನಾಗಿದೆ. 6 ಮಂತ್ ಗ್ಯಾರಂಟಿ ಇರುತ್ತೆ ಅದಕ್ಕೆಲ್ಲನೂ. ಹಾಗೆಯೇ ನೈಲ್ ಪಾಲಿಶ್ಗಳು ಮತ್ತು ಕ್ಲಿಪ್ಸು ಅಷ್ಟೇ, ತುಂಬ ಚೆನ್ನಾಗಿರೋ ಕ್ಲಿಪ್ಸ್ಗಳೇ ಬಂದಿದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನೈಲ್ ಪಾಲಿಶು ಕೆಲವ್ರಿಗೆ ಒಂದೊಂದು ಕಲರ್ ಇಷ್ಟ ಆಗುತ್ತೆ, ಒಂದೊಂದು ಕಲರ್ ಇಷ್ಟ ಆಗೋಲ್ಲ. ಬಟ್ ಸ್ಕೂಪಲ್ಲಿ ಯಾವ್ದು ಬರುತ್ತೋ ಅದನ್ನು ಇದು ಮಾಡಿಕೊಡ್ತೀನಿ. ಹಾಗೆಯೇ ಕೆಲವ್ರಿಗೆ ಅಂದರೆ ವಿಡಿಯೋ ಮಾಡಬೇಕು, ನೀವೆಲ್ಲ ಬುಕ್ ಮಾಡ್ಕೊಂಡಾದ್ಮೇಲೆ
ನಿಮ್ಮ ಅಡ್ರೆಸ್ಗೆ ಐಟಮ್ಗಳು ಬರುತ್ತೆ. ನಿಮಗೆ ಏನೇ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಈ ಬಿಸ್ನೆಸ್ ನಿಮಗೂ ಯಾರಿಗಾನ ಐಡಿಯಾಸ್ ಬೇಕು ಅಂದರೆ ನನಗೆ ಕಮೆಂಟ್ ಕೂಡ ಮಾಡ್ಬೋದು. ಅಂದರೆ ಇದರಲ್ಲಿ ಏನಪ್ಪ ಅಂದರೆ ಫ್ರೆಂಡ್ಸ್ ಇರಬೇಕು. ಇನ್ನೊಂದು ಏನಂದರೆ ಒಂದು ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮಲ್ಲಾಗಲಿ ಫೇಮಸ್ ಆಗಿರಬೇಕು. ಇಲ್ಲ ಇಷ್ಟು ಜನ ಅನ್ನೋದಿರಬೇಕು. ಫೇಮಸ್ ಆಗಿಲ್ಲ ಅಂದ್ರೂ ಒಂದಿಷ್ಟು ಜನ ಅನ್ನೋದಿರಬೇಕು. ಈ ಥರ ಎಲ್ಲ ಇದ್ದರೆ ನೀವು ಕೂಡ ಮನೇಲಿ ಕೂತ್ಕೊಂಡು ಈ ಥರ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಬೋದು. ನಾನು ಯಾಕೆ ಮಾಡಿದೆ ಅಂತ ಅಂದರೆ, ನನಗೆ ಹೊರಗಡೆ ಹೋಗೋದಕ್ಕಾಗಲ್ಲ. ಇನ್ನು ನನ್ನ ಹಸ್ಬೆಂಡ್ಗೆ ನಾನು ಹೊರಗಡೆ ಹೋಗಿ ಕೆಲಸ ಮಾಡೋದಂದರೆ ಅವ್ರಿಗೆ ಅಷ್ಟು ಇಷ್ಟ ಇಲ್ಲ ಅನ್ನೋದಕ್ಕಿಂತ ನಾನು ಫಸ್ಟಿಂದನೂ ಹೋಗ್ತಾ ಇಲ್ಲ, ಕಳಿಸೋದು ಇಲ್ಲ ಅವರು. ಅದಕ್ಕೋಸ್ಕರ ಮತ್ತು ನನಗೆ ಈ ಥರ ಮನೇಲಿ ಕೂತ್ಕೊಂಡು ಏನೇನೋ ಮಾಡಬೇಕು ಅಂತ ಫಸ್ಟಿಂದನೂ ಆಸೆ ಇತ್ತು. ಫಸ್ಟೆಲ್ಲ ಆದರೆ ಸ್ಯಾರಿದೆಲ್ಲ ನಾನು ಮನೇಲೇ ಆಲ್ರೆಡಿ ಮಾಡಿದೆ. ಅಂದರೆ ನಾನು ಯೂಟ್ಯೂಬ್ ಮಾಡ್ತಾ ಇರಲಿಲ್ಲ. ಆ ಟೈಮಲ್ಲೇ ನಾನು ಸ್ಯಾರಿ ಬಿಸ್ನೆಸ್ನ ಆಗಲಿ ಕೆಲವೊಂದು ಮನೇಲಿ ಚಿಕ್ಕ ಪುಟ್ಟ ಬಿಸ್ನೆಸ್ ಕೂಡ ಮಾಡಿಕೊಂಡಿದ್ದೆ. ಇವಾಗ ಅದೆಲ್ಲ ಮುಗ್ದಾದ್ಮೇಲೆ ಕರೋನಾ ಬಂದಮೇಲೆ ಸ್ಯಾರಿ ಬಿಸ್ನೆಸ್ ಎಲ್ಲ ಕಮ್ಮಿ ಆಗೋಯಿತು. ಯಾಕಂದರೆ ನಿಮಗೆ ಗೊತ್ತು, ಎಲ್ಲ ಊರು ಬಿಟ್ಟು ಹೊರ್ಟೋಗಿ ಆ ಟೈಮಲ್ಲಿ ಎಲ್ಲ ಜನಗಳು ಇಲ್ದಿರಂಗೆ ಆಗೋಗಿ ಬಿಸ್ನೆಸ್ಸು ಕಮ್ಮಿ ಆಯಿತು. ಅದಾದಮೇಲೆ ಬಿಟ್ಬಿಟ್ಟಿದ್ದೆ, ಅಯ್ಯೋ ಬೇಡ ಬಿಡು ಅಂತ. ಆದಮೇಲೆ ಕರೋನಾ ಇನ್ನೇನು ಮುಗೀತಾ ಬರೋಂಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಯೂಟ್ಯೂಬ್ ಎಲ್ಲ ಚೆನ್ನಾಗೇ ನಡೀತಾ ಇದೆ. ಅದ್ರ ಜೊತೆ ಇನ್ನೂ ಏನಾನ ಬಿಸ್ನೆಸ್ ಮಾಡೋಣ, ಯಾಕಂದರೆ ತುಂಬ ಟೈಮ್ ಇರುತ್ತೆ ಮನೇಲಿ ಅಂದ್ಬಿಟ್ಟು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಒಂಚೂರನ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ವಿಡಿಯೋ ಬರುತ್ತೆ, ಕಾಯ್ತಾ ಇರಿ. ಥ್ಯಾಂಕ್ ಯು.